ಹಾಯ್, ತಿರುಪತಿ ಯಾತ್ರೆಯ ಎರಡನೇ ಭಾಗಕ್ಕೆ ತಮಗೆ ಸ್ವಾಗತ. ಈ ಹಿಂದೆ ನಿಮಗೆ ಪಾರ್ಟ್ 1ರಲ್ಲಿ ತಿರುಪತಿಯ ಯಾತ್ರೆಯ ಬಗ್ಗೆ ತಿಳಿಸಿದ್ದೇನೆ. ಈಗ ತಿರುಮಲದ ತಿಮ್ಮಪ್ಪನ ದರ್ಶನವನ್ನು ಮಾಡಿಸುತ್ತೇನೆ, ಬನ್ನಿ. ನಾನು ಪೂರ್ಣಚಂದ್ರ ತೇಜಸ್ವಿಯವರ ಅಭಿಮಾನಿ. ನಾನು ಅವರ ಎಲ್ಲ ಪುಸ್ತಕಗಳನ್ನು ಓದಿದ್ದೇನೆ. ಆ ಪುಸ್ತಕಗಳಲ್ಲಿ ಬರುವ ಪರಿಸರದ ಪ್ರೇಮವನ್ನು ಇಲ್ಲಿ ಕಾಣಲು ಪ್ರಯತ್ನಿಸಿದೆ. ಈ ಅಂದವಾದ ಪರಿಸರವನ್ನು ನೋಡುತ್ತಾ ಸವಿಯುತ್ತಾ ಮುಂದೆ ನಡೆದೆ. ಈ ಪ್ರದೇಶದಲ್ಲಿ ಯಾವುದಾದ್ರೂ ಕಾಡು ಪ್ರಾಣಿ ಕಾಣುತ್ತದೆ ಎನ್ನುವ ಆಸೆಯಿಂದ ನೋಡಿದೆ. ಆದರೆ ಒಂದು ಕಡೆ ಕಾಡು ಕಡವ ಅಂದರೆ ಕಾಡು ಜಿಂಕೆಯನ್ನು ನೋಡಿದೆ. ತುಂಬ ಸಂತೋಷ ಆಯಿತು. ಇದು ತಿರುಮಲದ ಎಂಟ್ರೆನ್ಸ್ ಗೇಟು. ನಮ್ಮ ಬಸ್ಸು ಈ ತಿರುಮಲ ಎಂಟ್ರೆನ್ಸ್ ಗೇಟ್ನಿಂದ ದಾಟಿಕೊಂಡು ಮುಂದೆ ಹೋದಾಗ ನಮ್ಮ ಗೆಳೆಯರು ನಮ್ಮನ್ನು ಭೇಟಿಯಾದರು. ಅಲ್ಲಿ ನೋಡಿ, ನಮ್ಮ ಗೆಳೆಯರು ಪಾದಯಾತ್ರೆಗೆ ಕೈಗೊಂಡಾಗ ಅಲ್ಲಿಯ ಶ್ರೀವಾರಿ ಪಾದಗಳಿಗೆ ಪೂಜೆ ಸಲ್ಲಿಸಿ ಮೇಲೆ ಬರುವ ದೃಶ್ಯ ಇದು. ಈ ಪ್ರದೇಶವನ್ನು ಅಲಿಪಿರಿ ಎಂದು ಕರೆಯುತ್ತಾರೆ. ಇಲ್ಲಿ ನೋಡಿ, ಈ ಅಲಿಪಿರಿ ಪ್ರದೇಶದಿಂದ ನಮ್ಮ ಗೆಳೆಯರು ಪಾದಯಾತ್ರೆಯನ್ನು ಕೈಗೊಂಡರು. ಈ ಪಾದಯಾತ್ರೆ ಮಾಡುವ ಕಾಲಕ್ಕೆ ಸ್ಟಾರ್ಟಿಂಗ್ನಲ್ಲಿ ಒಂದು ವೆಂಕಟೇಶ್ವರನ ಟೆಂಪಲ್ ಬರುತ್ತೆ. ಆ ಟೆಂಪಲ್ನಲ್ಲಿ ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕಂತೆ. ಇಲ್ಲಿ ನೋಡಿ, ಟೆಂಪಲ್ ಕಾಣ್ತಾ ಇದೆ. ಈ ಟೆಂಪಲ್ನಲ್ಲಿ ಅವರು ದರ್ಶನ ಮಾಡಿಕೊಂಡು ಮುಂದಕ್ಕೆ ಪ್ರಯಾಣ ಮಾಡ್ತಾರೆ. ಪಾದಯಾತ್ರಿಗಳು ಈ ಅಲಿಪಿರಿ ಪ್ರದೇಶದಿಂದ ಹೋಗಲು ಒಂದು ಆರ್ಚ್ ರೀತಿಯ ಒಂದು ಎಂಟ್ರೆನ್ಸ್ ಗೇಟ್ ಬರುತ್ತದೆ. ಇಲ್ಲಿ ನೋಡಿ, ಪಾದಯಾತ್ರೆಯ ಪ್ರವೇಶ ದ್ವಾರ. ಈ ಪ್ರದೇಶದ ಮುಖ್ಯ ದ್ವಾರದಿಂದ ಪಾದಯಾತ್ರೆಯನ್ನು ಪ್ರಾರಂಭಿಸಿದರೆ ನೇರವಾಗಿ ATC ಸರ್ಕಲ್ಗೆ ಹೋಗ್ಬೋದು. ಇಲ್ಲಿ ನೋಡಿ, ಕಾಣ್ತಾ ಇದೆ, ಇದು ATC ಸರ್ಕಲ್. ಈ ATC ಸರ್ಕಲ್ ಹತ್ರ ನನ್ನ ಗೆಳೆಯರು ಬಂದು ನನ್ನನ್ನು ಜಾಯ್ನ್ ಆದರು. ಅಲ್ಲಿ ನೋಡಿ, ಕಾಣ್ತಾ ಇದ್ದಾರೆ. ನನ್ನ ಗೆಳೆಯರು ಇಲ್ಲಿಗೆ ಸುಮಾರು 2 ಗಂಟೆಗೆ ಬಂದರು. ಈ ATC ಸರ್ಕಲ್ನ ಎಡಭಾಗದಲ್ಲಿ ಒಂದು ವೆಂಕಟೇಶ್ವರನ ಮೂರ್ತಿಯನ್ನು ಇಟ್ಟಿದ್ದಾರೆ. ಅಲ್ಲಿ ನೋಡಿ, ಕಾಣ್ತಾ ಇದೆ ವೆಂಕಟೇಶ್ವರನ ಮೂರ್ತಿ. ಈ ವೆಂಕಟೇಶ್ವರನ ಮೂರ್ತಿಯ ಎಡಭಾಗದಿಂದ ಹೋದರೆ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗ್ಬೋದು. ಅಲ್ಲಿ ನೋಡಿ, ಇದೇ ದಾರಿ ಮುಖಾಂತರ ನಾವು ಮುಂದಕ್ಕೆ ಹೋದರೆ ಅಲ್ಲಿ ಒಂದು ಅರಳಿ ಮರ ಕಾಣುತ್ತದೆ. ಈ ಅರಳಿ ಮರದ ನೇರವಾಗಿ ಹೋದರೆ ನಮಗೆ ಫ್ರೀ ದರ್ಶನದ ದಾರಿ ಕಾಣುತ್ತದೆ. ಅದರ ಪಕ್ಕದಲ್ಲಿ ಅಂದರೆ ಅದರ ಬಲಭಾಗದಿಂದ ಹೋದರೆ ಈ ರೀತಿ ಒಂದು ಎಂಟ್ರೆನ್ಸ್ ಬರುತ್ತದೆ. ಇದು ದೇವಸ್ಥಾನದ ಪ್ರಾಂಗಣದ ಎಂಟ್ರೆನ್ಸ್. ಇದು ಇಲ್ಲಿ ನೋಡಿ, ಕಾಣ್ತಾ ಇದೆ. ಅಲ್ಲಿ ಕಾಣ್ತಾ ಇದೆ ಓಂ ವೆಂಕಟೇಶ್ವರಾಯ ನಮಃ. ಇಲ್ಲಿ ನೋಡಿ, ವೆಂಕಟೇಶ್ವರನ ಗೋಪುರ ಕಾಣ್ತಾ ಇದೆ. ಅದರ ಹಿಂದೆ ಬಂಗಾರ ಬಣ್ಣದ ಗರ್ಭಗುಡಿ ಕಾಣುತ್ತದೆ. ಇದು ದೇವಸ್ಥಾನದ ಮುಂದಿನ ಭಾಗ. ಇಲ್ಲಿ ಕಾಯಿ ಹೊಡೆಯುವ ಸ್ಥಳ ಇದೆ ಹಾಗೂ ದೀಪಗಳನ್ನು ಹಚ್ಚುವ ಸ್ಥಳವಿದೆ. ಇಲ್ಲಿ ನೋಡಿ, ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ದೇವಸ್ಥಾನದ ಗೋಪುರದ ಮುಂಭಾಗದಲ್ಲಿ ಕಾಯಿ ಹಾಗೂ ಕರ್ಪೂರ ಹಚ್ಚುವ ಸ್ಥಳ. ಇಲ್ಲಿ ನೋಡಿ, ಕಾಣ್ತಾ ಇದೆ ದೇವಸ್ಥಾನದ ಗೋಪುರ. ಈ ದೇವಸ್ಥಾನದ ಮುಂಭಾಗದಲ್ಲಿ ದೊಡ್ಡದಾದ ಬಯಲು ಇದೆ ಹಾಗೂ ಮೂಲೆಯಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವ ಸ್ಥಳವಿದೆ. ಇಲ್ಲಿ ನೋಡಿ, ಕಾಣ್ತಾ ಇದೆ, ಇದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡುವ ಮಂಟಪ. ಇಲ್ಲಿ ಸದಾಕಾಲ ಹಾಡು, ನೃತ್ಯ, ಭಜನೆ, ದೇವರ ಸ್ಮರಣೆ ಇವೆಲ್ಲವೂ ನಡೆಯುತ್ತದೆ. ಈ ಮಂಟಪದ ಮುಂಭಾಗದಲ್ಲಿ ಅಂದರೆ ದೇವಸ್ಥಾನದ ಗೋಪುರದ ಮುಂಭಾಗದಲ್ಲಿ ವಿಶಾಲವಾದ ಪ್ರದೇಶವಿದೆ. ಇಲ್ಲಿ ಪ್ರತಿದಿನ ಸಾಯಂಕಾಲ ದೇವರ ಪಲ್ಲಕ್ಕಿ ಉತ್ಸವವನ್ನು ನಡೆಸಿಕೊಡುತ್ತಾರೆ. ನಾವು ಮಧ್ಯಾಹ್ನ 3 ಗಂಟೆಗೆ ಫ್ರೀ ದರ್ಶನಕ್ಕೆ ಲೈನ್ನಲ್ಲಿ ನಿಂತು ಮುಂಜಾನೆ ನಸುಕಿನಲ್ಲಿ 4 ಗಂಟೆಗೆ ನಾವು ದೇವರ ದರ್ಶನವನ್ನು ಪಡೆದುಕೊಂಡೆವು. ನಾವು ದರ್ಶನ ಮಾಡಿಕೊಂಡ ನಂತರ ಟೆಂಪಲ್ನ ಹಿಂಭಾಗದಲ್ಲಿ ಪ್ರಸಾದದ ರೂಪದಲ್ಲಿ ಲಡ್ಡುಗಳನ್ನು ಮಾರ್ತಾರೆ. ಆ ಲಡ್ಡುಗಳನ್ನು ತೆಗೆದುಕೊಂಡು ಮುಂದಕ್ಕೆ ಬಂದಾಗ ಒಂದು ಪುಷ್ಕರಣಿ ಇತ್ತು. ನಮ್ಮ ಹುಡುಗರು ಇಲ್ಲಿ ಪುಣ್ಯ ಸ್ನಾನ ಮಾಡಬೇಕಂತ ಹೇಳಿದರು. ಆದರೆ ಸಮಯ 4:30 ಆಗಿತ್ತು. ಇಷ್ಟು ಮುಂಜಾನೆ ನಾವು ಸ್ನಾನ ಮಾಡೋದು ಬೇಡ ಅಂದರು. ಆದರೂ ನಾನು ಕೇಳದೆ ನನ್ನ ಪುಣ್ಯ ಸ್ನಾನವನ್ನು ಮಾಡಲು ಪ್ರಾರಂಭಿಸಿದೆ. ಓಂ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಅದ್ವೈತ ಗದಾಧರ ಶ್ರೀವಾಸಾದಿ ಭಕ್ತವೃಂದ. ಓಂ ನಮಃ ಶಿವಾಯ. ಓಂ ವೆಂಕಟೇಶ್ವರಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಗಂಗಾಮಾತಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ನಮಃ ಶಿವಾಯ. ಓಂ ವೆಂಕಟೇಶ್ವರಾಯ ನಮಃ. ಓಂ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಎಂದು ನಾರಾಯಣ ಮಂತ್ರವನ್ನು ಜಪಿಸುತ್ತಾ, ಶಿವಮಂತ್ರವನ್ನು ಜಪಿಸುತ್ತಾ, ಸೂರ್ಯದೇವನ ಮಂತ್ರವನ್ನು ಜಪಿಸುತ್ತಾ ನಾನು ಪುಣ್ಯ ಸ್ನಾನವನ್ನು ಮಾಡಿದೆ. ಅದೇ ರೀತಿಯಲ್ಲಿ ನನ್ನ ಹಿಂದೆ ಬಂದ ನನ್ನ ಗೆಳೆಯರಿಗೂ ಕೂಡ ಮಂತ್ರೋಪದೇಶ ಮಾಡಿ
ಅವರಿಗೂ ಕೂಡ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗುವಂತೆ ಪ್ರೇರೇಪಿಸಿ ನಾನು ಅವರನ್ನು ಪುಣ್ಯ ಸ್ನಾನಕ್ಕೆ ಮಾಡಲು ಅಣಿ ಮಾಡಿದೆ. ಈ ವರ್ಷ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳದ ಪುಣ್ಯ ಸ್ನಾನವನ್ನು ನಾವು ತಿರುಪತಿಯ ಶ್ರೀ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಈ ಪುಣ್ಯ ಸ್ನಾನವನ್ನು ಮಾಡಿದೆವು. ನಂತರ ನಾವು ರೂಮಿಗೆ ಹೋಗಿ ಮತ್ತೊಮ್ಮೆ 10 ಗಂಟೆಗೆ ಬಂದೆವು. 10 ಗಂಟೆಗೆ ಮತ್ತೊಮ್ಮೆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನವನ್ನು ಪಡೆದುಕೊಂಡೆವು. ಈ ಪುಷ್ಕರಣಿಯ ನೀರು ತುಂಬ ಸ್ವಚ್ಛವಾಗಿವೆ, ನೋಡಲು ತುಂಬ ಸಂತೋಷವಾಯಿತು. ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ. ಈ ಪುಷ್ಕರಣಿಯು ದೇವಸ್ಥಾನದ ಎಡಭಾಗದಲ್ಲಿದೆ. ಈ ಪುಷ್ಕರಣಿಯ ಹಿಂದೆ ಲಡ್ಡುಗಳನ್ನು ಮಾರುವ ಕೇಂದ್ರವಿದೆ. ಅವುಗಳನ್ನೆಲ್ಲ ನಾವು ಮತ್ತೊಮ್ಮೆ ನೋಡಿಕೊಂಡೆವು. ಅಲ್ಲಿ ನೋಡಿ ದೇವಸ್ಥಾನದ ಎಡಭಾಗದಲ್ಲಿ ಈ ಪುಷ್ಕರಣಿ ಕಾಣುತ್ತಿದೆ. ನಾವು ಮತ್ತೊಮ್ಮೆ ದೇವಸ್ಥಾನದ ಮುಂಭಾಗದ ಕಾಯಿ ಹೊಡೆಯುವ ಪ್ರದೇಶಕ್ಕೆ ಬಂದು ನಮ್ಮ ಕಾಯಿಗಳನ್ನು ದೇವರಿಗೆ ಅರ್ಪಿಸಿದೆವು. ನಾವು ತಂದ ಕಾಯಿ ಕರ್ಪೂರಗಳನ್ನು ದೇವರಿಗೆ ಅರ್ಪಿಸಿದೆವು. ಹಾಗೆ ದೇವರಲ್ಲಿ ಪ್ರಾರ್ಥಿಸಿ ನಮ್ಮ ಬೇಡಿಕೆಗಳನ್ನು ಬೇಡಿಕೊಂಡೆವು. ಈ ಕಾಯಿ ಹೊಡೆಯುವ ಸ್ಥಳವು ದೇವಸ್ಥಾನ ಗೋಪುರದ ಮುಂಭಾಗದಲ್ಲಿದೆ. ನಾವು ಆರತಿ ಕೂಡ ಬೆಳಗಿದೆವು. ಓಂ ವೆಂಕಟೇಶಾಯ ನಮಃ. ಇದಾದ ನಂತರ ನಾವು ಊಟ ಮಾಡಲು ದಾಸೋಹ ಕೇಂದ್ರಕ್ಕೆ ಹೋದೆವು. ಇಲ್ಲಿ ತಿರುಮಲದ ವಿಹಂಗಮ ನೋಟದ ಚಿತ್ರವನ್ನು ಇಟ್ಟಿದ್ದರು. ಆ ಚಿತ್ರದಲ್ಲಿ ಬೆಟ್ಟ ಗುಡ್ಡಗಳು ಹಾಗೂ ನದಿ ಹರಿಯುವ ಚಿತ್ರವನ್ನು ಇಟ್ಟಿದ್ದರು. ನಾವು ಆ ಚಿತ್ರದ ಪಕ್ಕದಿಂದ ನೇರವಾಗಿ ಊಟ ಬಡಿಸುವ ರೂಮ್ಗೆ ಹೋದೆವು. ಈ ದಾಸೋಹ ಮಂಟಪದಲ್ಲಿ ಸುಮಾರು 4-5 ಸುಸಜ್ಜಿತ ಹಾಲ್ಗಳಿವೆ. ಪ್ರತಿಯೊಂದು ಹಾಲ್ಗೆ ಈ ರೀತಿಯ ಸ್ವಚ್ಛವಾದ ಕೈ ತೊಳೆದುಕೊಳ್ಳುವ ಟಬ್ಗಳಿವೆ. ಇವುಗಳ ಪಕ್ಕದಲ್ಲೇ ಒಳ್ಳೆಯ ಅನುಕೂಲದಿಂದ ಕೂಡಿರುವ ಟಾಯ್ಲೆಟ್ಗಳು ಇವೆ. ಇಲ್ಲಿ ನೋಡಿ ಭೋಜನ ಶಾಲೆಗೆ ಹೋಗಬೇಕು. ಕೈ ತೊಳೆದುಕೊಂಡ ನಂತರ ನಾವು ಭೋಜನ ಶಾಲೆಗೆ ಹೋಗಬೇಕು. ಇಲ್ಲಿ ನೋಡಿ ಒಂದೊಂದು ಭೋಜನ ಶಾಲೆ ಸುಮಾರು 500 ಜನ ಕುಳಿತುಕೊಳ್ಳುವ ವ್ಯವಸ್ಥೆ ಇದೆ. ಒಳ್ಳೆಯ ರೀತಿಯ ಟೇಬಲ್ ಇರುತ್ತದೆ, ಚೇರ್ ಇರುತ್ತದೆ. ಊಟದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿರುತ್ತದೆ. ಎಲೆ ಇಡ್ತಾರೆ. ಎಲೆಯಲ್ಲಿ 4 ವಿಧವಾದ ಊಟದ ಪದಾರ್ಥಗಳನ್ನು ಇಟ್ಟಿರ್ತಾರೆ. ನಾವು ಹೋದಾಗ ಸ್ಟಾರ್ಟಿಂಗ್ನಲ್ಲಿ ನಾಷ್ಟ ಇತ್ತು. ನಾಷ್ಟ ಅಂದರೆ ಪೊಂಗಲ್ ಇತ್ತು. ಆ ಪೊಂಗಲನ್ನು ಸೇವಿದೆವು. ಅದಾದ ನಂತರ ಮಧ್ಯಾಹ್ನ ಮತ್ತೊಮ್ಮೆ ಊಟ ಮಾಡಿದೆವು. ಊಟ ತುಂಬ ಚೆನ್ನಾಗಿತ್ತು. ಸುಮಾರು 4-5 ರೀತಿಯ ಪದಾರ್ಥಗಳನ್ನು ಹಾಕಿದ್ದರು. ಅನ್ನ, ಸಾಂಬಾರು, ಮೊಸರನ್ನ ಹಾಗೂ ಪಾಯಸ ಕೂಡ ಇತ್ತು. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೊರಗಡೆ ಬಂದೆವು. ದಾಸೋಹದ ಕೊಠಡಿಯ ಪಕ್ಕದಿಂದ ಹಿಂದುಗಡೆ ಬಂದರೆ ಒಂದು ದೊಡ್ಡದಾದ ಅರಳಿ ಮರ ಇದೆ. ಆ ಅರಳಿ ಮರದ ಪಕ್ಕದಲ್ಲಿ ಲಗೇಜ್ ರೂಮ್ ಇದೆ. ಇಲ್ಲಿ ನಮ್ಮ ಲಗೇಜ್ಗಳನ್ನು ರಿಟರ್ನ್ ಮಾಡ್ತಾರೆ. ಆ ಲಗೇಜ್ ರೂಮ್ನ ಮುಂದಿನಿಂದ ನಾವು ನೇರವಾಗಿ ಹೋದರೆ ಮತ್ತೆ ಮೇನ್ ಸರ್ಕಲ್ಗೆ ಅಂದರೆ ATC ಸರ್ಕಲ್ಗೆ ಬರುತ್ತೇವೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇರೋದು ಮೇನ್ ATC ಸರ್ಕಲ್. ಈ ಸರ್ಕಲ್ ಪಕ್ಕದಲ್ಲಿ ವೆಹಿಕಲ್ ಸ್ಟ್ಯಾಂಡ್ ಇದೆ. ಅಲ್ಲಿ ನಮ್ಮ ವಾಹನಗಳನ್ನು ಸ್ಟ್ಯಾಂಡ್ನಲ್ಲಿ ನಾವು ಪಾರ್ಕ್ ಮಾಡ್ಬೋದು. ಇದು ವೆಹಿಕಲ್ ಪಾರ್ಕಿಂಗ್. ಭಕ್ತರಲ್ಲಿ ವಿನಂತಿ, ನೀವು ಒಮ್ಮೆ ಈ ತಿರುಪತಿಯ ತಿಮ್ಮಪ್ಪನನ್ನು ದರ್ಶನ ಮಾಡಿಕೊಳ್ಳಲು ಒಮ್ಮೆ ಭೇಟಿ ಕೊಡಿ. ಇಂಥ ವಿಡಿಯೋಗಳನ್ನು ತೋರಿಸಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.